ಇನ್ನು ಟ್ರಂಪ್ ವಾರ್ನಿಂಗ್ ಕೂಡ ಡೋಂಟ್ ಕೇರ್ ಅಂದಿರುವ ಇರಾನ್ ದಾಳಿಯನ್ನ ಮುಂದುವರೆಸಿದೆ. ಇಸ್ರೇಲ್ನ ಹಲವು ಕಡೆ ಇರಾನ್ ಏರ್ ಸ್ಟ್ರೈಕ್ ಮಾಡ್ತಿದ್ದು, ಲೆಬನಾನ್, ಇರಾನ್, ಇಸ್ರೇಲ್ನಲ್ಲೂ ಜನ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೈರನ್ ಮೊಳಗಿಸಲಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಬೆಳಗಾಗೋದ್ರೊಳಗೆ ಸರ್ವನಾಶವನ್ನ ಜಗತ್ತು ನೋಡುತ್ತಾ ಅನ್ನುವ ಭಯ ಕೂಡ ಕಾಡ್ತಾ ಇದೆ. ಇದು ಬರೀ 39 ದಿನದ ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಅರ್ಧ ಜಗತ್ತೇ ತೈಲ ಅನಿಲ ಸಮಸ್ಯೆಗೆ ಸಿಲುಕಿ ಒದ್ದಾಡ್ತಿದೆ. ಈಗ ನ್ಯೂಕ್ಲಿಯರ್ ಯುದ್ಧದ ಹಂತಕ್ಕೆ ಬಂದಿದ್ದು ಎಲ್ಲವನ್ನೂ ಸರ್ವನಾಶ ಮಾಡ್ತೀವಿ ಅಂತ ಎದುರಾಳಿಗಳು ಶಪಥ ಮಾಡಿದ್ದಾರೆ. ಹಾಗೇನಾದ್ರೂ ಆದ್ರೆ ಭಾರತದಲ್ಲಿ ಈಗ ಸೃಷ್ಟಿಯಾಗಿರುವ LPG ಕೊರತೆ ಇದೆಯಲ್ಲ, ಅದು ಮತ್ತಷ್ಟು ಭೀಕರ ಸ್ಥಿತಿಗೆ ತಲುಪುವ ಆತಂಕ ಎದುರಾಗ್ತಾ ಇದೆ. ಈಗಾಗಲೇ ರಾಜ್ಯದ ಹಲವೆಡೆ ಆಟೋ ಗ್ಯಾಸ್ಗೆ ಅಭಾವ ಜೋರಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಸರ್ಕಾರದ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಅರ್ಧ ಬೆಂಗಳೂರು ಸುತ್ತಿದ್ರೂ ಆಟೋ LPG ಸಿಗ್ತಿಲ್ಲ. ಮಕ್ಕಳು, ಮನೆ, ಸಂಸಾರ ಹೇಗ್ ನೋಡ್ಕೊಳ್ಳೋದು ಅಂತ ಚಾಲಕರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲೂ ಅಷ್ಟೇ ಆಟೋ LPG ಸಮಸ್ಯೆ ಪಾತಾಳಕ್ಕೆ ತಲುಪಿದೆ. ಹುಬ್ಬಳ್ಳಿಯಲ್ಲಿ 15 ಆಟೋ ಗ್ಯಾಸ್ ಬಂಕ್ಗಳ ಪೈಕಿ 4 ಬಂಕ್ ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿವೆ. ಪ್ರತಿ ಲೀಟರ್ಗೆ 120 ರೂಪಾಯಿ ಕೀಳ್ತಿದ್ದಾರೆ. ದಿನದಿಂದ ದಿನಕ್ಕೆ ದರ ಏರಿಕೆ ಆಗ್ತಾ ಇದ್ರು LPG ಗ್ಯಾಸ್ ಕೊರತೆ ಮಾತ್ರ ಇನ್ನೂ ಸರಿ ಹೋಗಿಲ್ಲ. ಅದೇ ರೀತಿಯಾಗಿ ಕೋಲಾರದಲ್ಲಂತೂ ಆಟೋ ಗ್ಯಾಸ್ಗಾಗಿ 2 ಕಿಲೋಮೀಟರ್ ದೂರ ಕ್ಯೂ ನಿಂತಿದ್ದಾರೆ. ಕೋಲಾರದ APMC ಮಾರುಕಟ್ಟೆ ಎದುರಿನ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಆಟೋ ಗ್ಯಾಸ್ ತುಂಬಿಸಲು ಚಾಲಕರು ಪರದಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಮಂಡ್ಯದ ಸೂಪರ್ ಗ್ಯಾಸ್ ಬಂಕ್ ಬಳಿಯೂ ಕೂಡ LPG ಭರ್ತಿ ಮಾಡಿಸಿಕೊಳ್ಳುವುದಕ್ಕೆ ಕಿಲೋಮೀಟರ್ ವರೆಗೂ ಆಟೋಗಳು ಕ್ಯೂ ನಿಂತಿವೆ. ಹಾಗೆಯೇ ಆಟೋ ಗ್ಯಾಸ್ ಅಷ್ಟೇ ಅಲ್ಲ, ವಾಣಿಜ್ಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗದೆ ಹೋಟೆಲ್ಗಳೆಲ್ಲ ಬೀಗ ಹಾಕ್ತಾ ಇವೆ. ಮತ್ತೊಂದು ಕಡೆ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ಕೂಡ ದುಬಾರಿ ಆಗಿದೆ. ಈ ಹಿಂದೆ 2 ತಟ್ಟೆ ಇಡ್ಲಿ 2 ವಡೆಗೆ 70 ರೂಪಾಯಿ ಇತ್ತು. ಈಗ ಗ್ಯಾಸ್ ಸಮಸ್ಯೆಯಿಂದಾಗಿ 80 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಹೆಂಡತಿ ಮಕ್ಕಳು ಸಾಯಂಕಾಲ ಬರ್ತಾರೆ ಕಾಯ್ದಿರ್ತಾರೆ. ನಮ್ಗೆ ಗ್ಯಾಸ್ ಇಲ್ಲದೇ ರಾತ್ರೋರಾತ್ರಿ ಬಂಕ್ ಹತ್ರ ಮಲಿಕೊಂಡು ಇದ್ದು ಬೆಳಿಗ್ಗೆ ಎದ್ದು ನಾವು 12 ಗಂಟೆ 1 ಗಂಟೆಗೆ ಗ್ಯಾಸ್ ಹಾಸ್ಕೊಂಡು ಏನು ದುಡಿಮೆ ಮಾಡಿ ಹೆಂಡತಿ ಮಕ್ಕಳು ಸಾಕೋದು ಹೇಳಿ. ತಾಸು ಗ್ಯಾಸಿಂದ ತ್ರಾಸ ಆಗತ್ತಿದ್ರಿ ಭಾಳ. ಇವರು ದಿನಕ್ಕೆ ರೇಟ್ ಏರಿಸ್ಕೊಂಡು ಹೊಂಟಾರೆ. ಈಗ ಅಲ್ಲಿ ನೂರಾನ್ ಮಾರ್ಕೆಟ್ನಾಗ 99 ಐತಿ, ಇಲ್ಲಿ 120 ಐತಿ. ಈಗ 4 ತಾಸು ಪಾಳೆ ಹಚ್ಕೊಂಡು ಹೋಗಿ ಯಾವಾಗ ದುಡಿಬೇಕು ಹೇಳ್ರಿ ನಾವು? ಹೆಂಗೆ ಮಾಡಬೇಕು? ಏರ ಬಿಡಾಕತ್ತಾರೆ. ಮೈಲೇಜ್ ಸಿಗತ್ತಿಲ್ಲ, ಗ್ಯಾಸ್ ಬರೋಲ್ದು. ನಮಗೆ ಸಿಲಿಂಡ್ರು 1:1 ಜಾಸ್ತಿ ಆಗಿದೆ. 1720 ಕೊಡೋ ಜಾಗದಲ್ಲಿ 4800 ರೂಪಾಯಿ ಕೊಡ್ತಾ ಇದ್ವಿ. ಮೊದಲೇ ಇದ್ದಿದ್ದು 2 ಇಡ್ಲಿ ವಡೆಗೆ 70 ರೂಪಾಯಿ ಇತ್ತು. ಈಗ 10 ರೂಪಾಯಿ ಜಾಸ್ತಿ ಮಾಡಿದ್ವಿ. 2 ಇಡ್ಲಿ ವಡೆ 80 ರೂಪಾಯಿ ಆಗಿದೆ. ಹಂಗಾಗಿ ಅವ್ರಿಗೂ ಹೊಡ್ತಾ ಬೀಳ್ತದೆ. ಏನಪ್ಪ 10 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಿದ್ಯಾ ಅಂತಾರೆ. ಬಟ್ ಅವ್ರಿಗೆ ಗೊತ್ತಾಗಲ್ಲ ನಾವೇನು ತೊಗೊತಾ ಇದ್ದೀವಿ, ನಾವು ಹೆಂಗೆ ನಡೆಸ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ರಾಜ್ಯದಲ್ಲಿ LPGಗೆ ಬರ ಬಂದು ಹತ್ರ 3 ವಾರ ಆದ್ರೂ ಕೂಡ ಸಮಸ್ಯೆ ಮಾತ್ರ ಇನ್ನೂ ಬಗೆಹರಿದಿಲ್ಲ. ಕೇಂದ್ರ ಸರ್ಕಾರದ ಸಚಿವರು ಸಮಸ್ಯೆನೇ ಇಲ್ಲ ಅಂತಿದ್ದಾರೆ. ಆದರೆ ರಾಜ್ಯದ ಸಚಿವರು, ಮಾಜಿ ಸಂಸದರು, ಕೇಂದ್ರ ಸರ್ಕಾರ, ಕಾಂಗ್ರೆಸ್ ರಾಜ್ಯಗಳಿಗೆ ಬೇಕಂತಲೇ ಕೃತಕ ಅಭಾವವನ್ನ ಸೃಷ್ಟಿಸ್ತಾ ಇದೆ. ಬೆಲೆ ಏರಿಕೆಗೂ ಕಡಿವಾಣ ಹಾಕ್ತಿಲ್ಲ ಅಂತ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ನಾವು ಅಂದ್ರೆ ನಮ್ದು ಗ್ಯಾರಂಟಿನೇ ಅಲ್ವಾ? ನಾವೇನು ಪ್ರಣಾಳಿಕೆಯಲ್ಲಿ ನಾವೇನು ಹೇಳಿದ್ವಿ ಇದು ಗ್ಯಾರಂಟಿ. ನಮ್ಮ 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ನಾವು. ಅವರು ಸಪೋರ್ಟ್ ಮಾಡಲಿ ಬಿಡಲಿ ಅವರದೆಲ್ಲ ನಾವು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ನಾವೇ ಅದಂತ ಮಾಡ್ತೀವಿ. ಸೊ ಅವ್ರ ಸ್ಟೇಟಲ್ಲೂ ಏನೋ ಅವ್ರಿಗೆ ತಪ್ಪಾಗಿದೆ, ಅವ್ರ ಪಾರ್ಟಿಗೆ ಕೊಟ್ಟರು ನನಗೆ ಗೊತ್ತಿಲ್ಲ. ಕೇಂದ್ರದ ಯಾವುದೇ ಸಚಿವರು ಅಥವಾ ಪ್ರಧಾನಮಂತ್ರಿಗಳು ತಿಳಿಸದೇ ಇರತಕ್ಕಂಥದ್ದು ಇವತ್ತು ಎಲ್ಲರಿಗೂ ಕೂಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ನಾನಾದ್ರೂ ಒತ್ತಾಯ ಮಾಡ್ತಕ್ಕಂಥದ್ದು ಇವತ್ತು ಯಾವ ರೀತಿಯ ಸಮಸ್ಯೆಯನ್ನ ಭಾರತೀಯ ನಾಗರಿಕರು ಎದುರಿಸ್ತಾ ಇದ್ದಾರೆ, ಅದಕ್ಕೆ ನೇರ ಹೊಣೆಗಾರಿಕೆ ಪ್ರಧಾನಮಂತ್ರಿಗಳು. ಯಾವುದೇ ರೀತಿಯ ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ಬೆಂಬಲ ಕೊಟ್ಟಂತ ಇರಾನ್ ದೇಶ ಜೊತೆಗೆ ನಮಗೆ ನಿರಂತರವಾಗಿ ಪೆಟ್ರೋಲ್ ಇರ್ಬೋದು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಸರಬರಾಜು ಮಾಡ್ತಾ ಇದ್ದಂಥವರು ಇವತ್ತು ಸುಮ್ಮನಾಗಿದ್ದಾರೆ ಅಂತ ಹೇಳಿದ್ರೆ ಕಾರಣ ಅದು ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯೇ ಕಾರಣ.